ಈಗಾಗಲೇ 50 ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅಪ್ಪಾಜಿ ನಾಡಗೌಡ ಹಾಗೂ ಇತರೆ ಶಾಸಕರು ಸರ್ಕಾರದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸರ್ಕಾರ ಅಭಿವೃದ್ಧಿಗಾಗಿ ಅನುದಾನ ಕೊಡುತ್ತಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಲು ನಮ್ಮ ವಿರೋಧವಿಲ್ಲ. ಆದರೆ ಅಭಿವೃದ್ಧಿ ವಿಚಾರಕ್ಕೆ ಅನುದಾನ ಕೊಡಬೇಕು. ಗ್ಯಾರಂಟಿಗೆ ಬೇರೆ ಹಣ ಕೊಡಲಿ ಎಂದು ಆಗ್ರಹಿಸಿದರು. ಮತ್ತು ಈಗಾಗಲೇ ಸುಮಾರು 50ರಷ್ಟು ಶಾಸಕರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅನೇಕ ಸಾರ್ವಜನಿಕ ಸಭೆಗಳಲ್ಲಿ, ಸರ್ಕಾರಿ ಸಭೆಗಳಲ್ಲಿ, ಭಾಷಣದಲ್ಲಿಯೂ ಕೂಡ ಹೇಳಿದ್ದಾರೆ. ಅಪ್ಪಾಜಿ ನಾಡಗೌಡರು ಅಂತ ಮುದ್ದೇಬಾಳದ ಹಿರಿಯ ಮಾಜಿ ಸಚಿವರು, ಹಾಲಿ ಶಾಸಕರು ಅಂಥವ್ರು ಅನೇಕ ಜನ ಹೇಳಿದ್ದಾರೆ. ಅದು ಸತ್ಯದ. ಒಂದು ಸರ್ಕಾರದ ಆಡಳಿತ ಅಂದರೆ ಅಭಿವೃದ್ಧಿ ಬಂದ್ ಮಾಡಿ ಖಜಾನೆಯಲ್ಲಿರ್ತಕ್ಕಂಥ ದುಡ್ಡನ್ನು ಹಂಚಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ. ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು. ಪರಿಶಿಷ್ಟ ಜಾತಿ ಜನಾಂಗದ ಕಲ್ಯಾಣಕ್ಕಿರ್ತಕ್ಕಂಥ ಹಣವನ್ನು ಅವರ ಏಳಿಗೆಗೆ ಉಪಯೋಗ ಮಾಡಬೇಕೆ ಹೊರತು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಅಂತ ಅನೇಕ ಬಾರಿ ನಾವು ಹೇಳಿದ್ದೀವಿ. ಆದರೂ ಕೂಡ ದಪ್ಪು ಚರ್ಮದ ಸರ್ಕಾರ ಏನಾಗಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ನಾವು ಬಡವರ ಬಗ್ಗೆ ಕೊಡ್ಲಿಕ್ಕೆ ನಮ್ಮದೇನೂ ವಿರೋಧ ಇಲ್ಲ. ಅದಕ್ಕೆ ಸಪ್ರೇಟಾಗಿ ಮಾಡಿ, ಡೆವಲಪ್ಮೆಂಟ್ ಬಂದ್ ಮಾಡಬಾರ್ದು ಅಂತ ನಾನು ಆಗ್ರಹ. ನಾಗೇಂದ್ರ ಅವರನ್ನು ಇಡಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮುಖ ಬಂದಿದೆ. ಯಾಕಂದರೆ SIT ತನಿಖೆ ಮಾಡ್ತಾ ಇತ್ತು. ಸರಿಯಾದ ಸ್ವಾತಂತ್ರ್ಯ ಬಂದ ನಂತರ ಬ್ಯಾಂಕಿನಿಂದ ಮತ್ತು ಖಜಾನೆಯಿಂದ ಅವ್ಯವಹಾರದಿಂದ ದೊಡ್ಡ ಪ್ರಕರಣ ಯಾವುದೂ ನೋಡಿರಲಿಲ್ಲ. ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ಸ್ವಾಮ್ಯದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ರಾಜ್ಯ ಸರ್ಕಾರದ ಟ್ರೈಬಲ್ ಡಿಪಾರ್ಟ್ಮೆಂಟ್, ಪರಿಶಿಷ್ಟ ಜನಾಂಗದ ಕಲ್ಯಾಣ ಇಲಾಖೆ, ಸರ್ಕಾರನೇ ಇದರಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದು ಕಂಡು ಬಂದದ್ದರಿಂದ ಈಗಾಗಲೇ ರಾಜ್ಯ ಸರ್ಕಾರ SIT ಮೂಲಕ ತನಿಖೆಯನ್ನು ಮಾಡಿಸ್ತಾ ಇದೆ. ಆದರೆ SIT ವ್ಯಾಪ್ತಿ ಮೀರಿ ಇರೋದರಿಂದ, ಕೇಂದ್ರ ಸರ್ಕಾರದ ಸ್ವಾಮ್ಯದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇರೋದರಿಂದ SIT ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮತ್ತು ಅವ್ಯವಹಾರದ ಮೊತ್ತ ದೊಡ್ಡದಿರೋದರಿಂದ ಇಡಿ ಇದರಲ್ಲಿ ಇಂಟರ್ಫಿಯರ್ ಆಗಿದೆ. ಇಡಿ ಒಂದು ಸಂವಿಧಾನಿಕ ಸಂಸ್ಥೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಸಂಸ್ಥೆ. ಆ ಸಂಸ್ಥೆ ತನಿಖೆ ಮಾಡುವ